ಲೋಕಸಭಾ ಎಲೆಕ್ಷನ್ ಹೊತ್ನಲ್ಲಿ ಬಿಜೆಪಿಗೆ ಹೈಕಮಾಂಡ್ ಶಾಕ್. ಅದರಲ್ಲೂ ಅಮಿತ್ ಶಾ ಅವರು ಹ್ಯಾಟ್ರಿಕ್ ಸಾಕು, ಮುಂದೆ ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನ ಸಭೆಯಲ್ಲಿ ಇಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ನಲ್ಲಿ ಬಿಜೆಪಿಗೆ ಅಮಿತ್ ಶಾ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹ್ಯಾಟ್ರಿಕ್ ಸಾಕು, ಮುಂದೆ ಯಾಕೆ ಸ್ಪರ್ಧೆಯನ್ನ ಮಾಡಬೇಕು? ಸೋತವರನ್ನ ಗೆಲ್ಲಿಸುವಂತಹ ಚುನಾವಣೆ ಇದಲ್ಲ. 3ಕ್ಕಿಂತ ಹೆಚ್ಚು ಸಲ ಗೆದ್ದವರಿಗೆ ಮತ್ತೆ ಯಾಕೆ ಅವಕಾಶವನ್ನ ಮಾಡಿಕೊಡ್ಬೇಕು? ಹೊಸಬರಿಗೆ ಅವಕಾಶ ಮಾಡಿಕೊಡೋಣ, ಏನಾಗುತ್ತೆ ಇದರಲ್ಲಿ? ಪ್ರಯೋಗದಿಂದ ಹೊಸ ಮುಖಗಳಿಗೆ ಅವಕಾಶ ಕೊಡಬಹುದಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಚರ್ಚೆಯ ಸಂದರ್ಭದಲ್ಲಿ ಸಭೆಯಲ್ಲಿ ಅಮಿತ್ ಶಾ ಅವರು ಎತ್ತಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಸಭೆಯಲ್ಲಿ ಅಮಿತ್ ಶಾ ಅವರ ಪ್ರಶ್ನೆ ಇದಾಗಿದ್ದು, ಭವಿಷ್ಯ ಮಾನದಂಡ ಸುಳಿವು ಕೊಟ್ಟಿದೆಯಾ ಹಾಗಾದ್ರೆ ಹೈಕಮಾಂಡ್? ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿ ಇದ್ದಂತಹವರು, ಈಗಾಗಲೇ ಹ್ಯಾಟ್ರಿಕ್ ಗೆಲುವನ್ನ ಕಂಡಿರುವಂತಹವರು, ಮತ್ತೊಂದು ಬಾರಿ ಸ್ಪರ್ಧೆಗೆ ಎದುರು ನೋಡ್ತಾ ಇದ್ದಂತಹವರ ಲಿಸ್ಟ್ ಯಾರ್ಯಾರಿಗೆ ಅನ್ನೋದನ್ನ ಗಮನಿಸೋದಾದ್ರೆ, ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ಪಕ್ಷದಲ್ಲಿ ಇಲ್ಲಿಂದ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಗೆದ್ದೋರ್ನ ಮತ್ತೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಅಮಿತ್ ಶಾ ಅವರು ಎತ್ತಿದ್ದಾರೆ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್, ಧಾರವಾಡ ಪ್ರಹ್ಲಾದ್ ಜೋಶಿ, ದಾವಣಗೆರೆ ಜಿಎಂ ಸಿದ್ದೇಶ್ವರ್, ವಿಜಯಪುರದಿಂದ ರಮೇಶ್ ಜಿಗಜಿಣಗಿ, ಬೆಂಗಳೂರು ಸೆಂಟ್ರಲ್ನಿಂದ ಪಿಸಿ ಮೋಹನ್, ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡರ್. ಯಾಕೆ ಮತ್ತೆ ಇವರಿಗೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ಬೇಕು? ಅಲ್ಲಿ ಪಕ್ಷ ಸಂಘಟನೆ ಚೆನ್ನಾಗಿದೆ ಅನ್ನೋದಾದ್ರೆ ಹೊಸ ಮುಖಗಳಿಗೆ ಪ್ರಯೋಗ ಮಾಡೋಣ, ಏನಾಗುತ್ತೆ ಅದರಲ್ಲಿ ತಪ್ಪೇನು? ಒಂದು ಪ್ರಯೋಗ ರೀತಿಯಲ್ಲಿ ನಡೆಸೋಣ. ಹೊಸಬರಿಗೆ ಕೊಡೋದಕ್ಕೆ ನಮ್ಮ ಮನಸ್ಸಿದೆ, ಹಳಬರಿಗೆ ಕೊಟ್ಟು ಗೆಲ್ಲಿಸುವಂತಹ ಅನಿವಾರ್ಯತೆ ಏನು ಅನ್ನೋದು ಆ ಸಂದರ್ಭದಲ್ಲಿ ಬಂದಿರುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಸೋತವರನ್ನ ಗೆಲ್ಲಿಸುವ ವಿಚಾರ ಮತ್ತು ಮತ್ತೆ ನಮಗೆ ಟಿಕೆಟ್ ಬೇಕು ಅಂತ ಬಯಸ್ತಿರೋರಿಗೆ ಈ ಸಭೆಯಲ್ಲಿ ಯಾವ ರೀತಿಯ ಶಾಕ್ ಎದುರಾಗಿದೆ? ದಿವ್ಯಾ, ಹೈಕಮಾಂಡ್ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರನ್ನ ಕರೆಸಿಕೊಂಡು ಅವರ ಅಭಿಪ್ರಾಯ ಎಲ್ಲವನ್ನು ಕೂಡ ಪಡ್ಕೊಂಡಿದೆ. ಎಲ್ಲ 28 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಾಯಕರು ಅಭಿಪ್ರಾಯ ಕೊಟ್ಟು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಬಹುತೇಕ ಹಾಲಿ ಅವರಿಗೆ ಕೊಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಈ ನಿವೃತ್ತಿ ಘೋಷಣೆ ಮಾಡಿರೋರು, ವಯಸ್ಸಿನ ಸಮಸ್ಯೆ ಇರೋರು, ಆರೋಗ್ಯ ಸಮಸ್ಯೆ ಇರೋರು, ಈ 3 ಕ್ಯಾಟಗರಿ ಹಾಲಿ ಎಂಪಿಗಳನ್ನ ಕೈ ಬಿಟ್ಟು ಯಾರು ಇನ್ನು 19-20 ಜನ ಹಾಲಿ ಎಂಪಿಗಳಿದ್ದಾರೆ, ಬಹುತೇಕ ಅವ್ರಿಗೆ ಕೊಡಿ ಅನ್ನುವಂತಹ ಮನವಿ ಕೊಟ್ಟು ಬಂದಿದ್ದಾರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೊಂದು ಚರ್ಚೆ, ಚಿಂತನೆ ನಡೀತಾ ಇದೆ. ಏನಂದ್ರೆ 3 ಸಲ 4 ಸಲ 5 ಸಲ ಗೆದ್ದವರಿಗೆ ಟಿಕೆಟ್ ಈ ಬಾರಿ ಕೊಡೋದು ಬೇಡ, ಯಾಕಂದ್ರೆ ಅವೆಲ್ಲವೂ ಕೂಡ ಬಿಜೆಪಿ ಭದ್ರಕೋಟೆಗಳು. ಇಲ್ಲಿ ಒಂದಷ್ಟು ಅಚ್ಚರಿಯ ಮುಖಗಳು ಅಥವಾ ಒಂದಷ್ಟು ಹೊಸ ಮುಖಗಳನ್ನ ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋಣ ಅನ್ನುವಂತಹ ಒಂದು ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಆ ಸಂಬಂಧಪಟ್ಟಂತೆ ಒಂದು ಸಣ್ಣ ಸುಳಿವನ್ನು ಕೂಡ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಾಯಕರ ಜೊತೆಗಿನ ಒಂದು ಸಭೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟು 7 ಜನ ಹಾಲಿ ಎಂಪಿಗಳು ಅಂತ, ಕೆಲವರು ಅದರಲ್ಲಿ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ, ಅವ್ರನ್ನ ಕೈ ಬಿಟ್ಟು ಅಲ್ಲಿ ಹೊಸಬ್ರನ್ನ ತರಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಇವರೆಲ್ಲರೂ ಕೂಡ 3-4 ಸಲಕ್ಕೂ ಹೆಚ್ಚು ಬಾರಿ ಗೆದ್ದಿದ್ದಾರೆ. ಹಾಗಾಗಿ ಬಿಜೆಪಿ ಭದ್ರಕೋಟೆ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲಿಸ್ಕೋಬಹುದು, ಅಲ್ಲಿ ಹೊಸ ಪ್ರಯೋಗ ಮಾಡೋಣ ಅನ್ನುವಂಥ ಚಿಂತನೆ ನಡೀತಾ ಇದೆ. ಆದರೆ ಅಂತಿಮ ತೀರ್ಮಾನ ಹತ್ತತ್ರ 14 ಅಥವಾ 15ನೇ ತಾರೀಕು ಆಗುವ ಸಾಧ್ಯತೆ ಇದೆ. ಆದರೆ ಈ ಒಂದು ಚಿಂತನೆಯಿಂದ ಹಾಲಿ ಆ ಎಂಪಿಗಳೆಲ್ಲ ಒಂದು ರೀತಿಯಲ್ಲಿ ಟೆನ್ಷನ್ಗೊಳಗಾಗಿರುವಂಥದ್ದು. ಇದನ್ನ ನಿಜವಾಗ್ಲೂ ಹೈಕಮಾಂಡ್ ನಾಯಕರು ಜಾರಿ ಮಾಡ್ತಾರೆ ಅನ್ನುವಂಥ ಚರ್ಚೆಯೂ ಕೂಡ ಹುಟ್ಕೊಂಡಿದೆ. ಹೈಕಮಾಂಡ್ನವರ ಈ ಒಂದು ಚಿಂತನೆಯಿಂದ ರಾಜ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಆತಂಕದ ಚಿತ್ರಣ ಮನೆ ಮಾಡಿರುವಂಥದ್ದು. ಇವರಿಗೆ ಕೊಡುತ್ತಾ ಬೇಡ ರಿಸ್ಕು, ಯಾಕೆಂದ್ರೆ 400ಕ್ಕೂ ಹೆಚ್ಚು ಸೀಟನ್ನ ಈ ಬಾರಿ ಗುರಿ ಇಟ್ಕೊಂಡಿದ್ದಾರೆ ಮೋದಿ ಅವರು, ಇವ್ರಿಗೆ ಕೊಟ್ಟು ಗೆಲ್ಲಿಸ್ಕೊಳ್ಳೋಣ, ರಿಸ್ಕ್ ಬೇಡ ಅನ್ನುವಂಥ ಒಂದು ಚಿಂತನೆಗೆ ಬರುತ್ತೋ ಅಥವಾ ಹೊಸ ಪ್ರಯೋಗಕ್ಕೆ ಬಿಜೆಪಿ ಹೈಕಮಾಂಡ್ ಕೈ ಹಾಕುತ್ತೋ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ದಿವ್ಯಾ, ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ. ಯಾವಾಗ ಬಿಡುಗಡೆ ಆಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆ ಅದರಲ್ಲಿ ಅನೇಕ ರಾಜ್ಯಗಳದ್ದಿರ್ತದೆ, ಯಾವ್ಯಾವ ರಾಜ್ಯದ್ದಿರ್ತದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಇದೆಲ್ಲವೂ ಊಹಾಪೋಹಗಳು.